ಸೊ ಈ ಪ್ರೊಸೀಜರ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಅಟ್ nth ಸ್ಟೇಜ್ I get Rn minus 2 is equals to Rn minus 1 into Qn plus Rn such that 0 less than or equals to Rn less than Rn minus 1. ನೆಕ್ಸ್ಟ್ ಈ ಪ್ರೊಸೀಜರು ಇದೇ ರೀತಿ ನಾವು ಡಿವಿಷನ್ ಆಲ್ಗರಿಥಮ್ನ ಅಪ್ಲೈ ಮಾಡ್ತಾ ಹೋದ್ರೆ ಯಾವುದೋ ಒಂದು ಸ್ಟೇಜಲ್ಲಿ ರಿಮೈಂಡರ್ ಏನು ಬರಬೇಕು, 0 ಬರಬೇಕು. ಯಾಕಂದ್ರೆ ಯಾವುದೋ ಒಂದು ಡಿವಿಷನ್ನ ಮಾಡ್ತಾ 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 ಹೋದಾಗೆ ಒಂದು ಸ್ಟೇಜಲ್ಲಿ ರಿಮೈಂಡರು 0 ಆಗೇ ಆಗುತ್ತೆ. ಸೊ ಆ ಸ್ಟೇಜ್ನ ನಾನೇನಂತ ತಗೋತೀನಿ, Rn minus 1 is equals to Rn into Qn plus 1, where Rn plus 1 is the remainder is equal to 0 ಆಗಿರುತ್ತೆ. ಸೊ ಆ ಸ್ಟೇಜ್ನ ನಾನೇನಂತ ತಗೋತೀನಿ, Rn minus 1 is equals to Rn into Qn plus 1 ಆಗಿರುತ್ತೆ. ಸರಿನಾ? ಸೊ ಅದು ಯಾಕೆ ಒಂದು ಸ್ಟೇಜಲ್ಲಿ 0 ಆಗುತ್ತೆ ಅಂದ್ರೆ, ನೀವು ಅಬ್ಸರ್ವ್ ಮಾಡಿ, A is greater than R1 ಆಗಿತ್ತು, R1 is greater than R2 ಆಗಿತ್ತು, R2 is greater than R3 ಆಗಿತ್ತು, and so on. Rn minus 1 is greater than Rn. So which is greater than or equals to 0? Which is greater than or equals to 0? This one is a continuously decreasing sequence. It is a continuously decreasing sequence. That means at one of the stage Rn plus 1 is equals to ಏನಾಗಿರುತ್ತೆ, 0 ಆಗಿರುತ್ತೆ. At one of the stage Rn plus 1 is equals to ಏನಾಗಿರುತ್ತೆ, 0 ಆಗಿರುತ್ತೆ. ಸರಿನಾ? ನೆಕ್ಸ್ಟ್ ಫರ್ದರ್ B is equals to AQ1 plus R1, first equation. B is equals to A into Q1 plus R1. Suppose I take C divides A and C divides B. So A ಮತ್ತೆ B ಗೆ ಕಾಮನ್ ಡಿವೈಸರು C ಅಂತ ಹೇಳಿ ತಗೋತಾ ಇದ್ದೀನಿ. ಸರಿನಾ? ವಿಚ್ ಇಂಪ್ಲೈಸ್ ದಟ್ C divides AQ1. C divides A ಆಗಿರೋದ್ರಿಂದ C AQ1 ಕೂಡ ಏನು ಮಾಡುತ್ತೆ, ಡಿವೈಡ್ ಮಾಡುತ್ತೆ. And C divides B. C divides B, which implies that C divides B minus AQ1. ಅವುಗಳ ಡಿಫ್ರೆನ್ಸ್ನ ಕೂಡ ಏನು ಮಾಡುತ್ತೆ, ಅದು C ಡಿವೈಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾನು ಯಾವ ಥಿಯರಮ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಂದರೆ, ಇಫ್ A divides B and A divides C, which implies that A divides B minus C ಅಥವಾ ಪ್ಲಸ್ ಆರ್ ಮೈನಸ್ ಸಿ ಅಂತ ಹೇಳಿ ಬರ್ಸಿರ್ಬೋದು. ಆ ಥಿಯರಮ್ನ ಇಲ್ಲಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಬಟ್ ಐ ಕನ್ಸಿಡರ್ ಹಿಯರ್ ಓನ್ಲಿ ಎ ಡಿಫ್ರೆನ್ಸ್. C divides B minus AQ, which implies that C divides R1. ಯಾಕೆ ಅಂದರೆ AQ1ನ ನಾನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಂಡ್ರೆ B ಮೈನಸ್ AQ1 ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, R1 ಆಗುತ್ತೆ. ದೇರ್ ಫೋರ್ C divides ಏನಾಗುತ್ತೆ, R1 ಆಗುತ್ತೆ. C divides ಏನಾಗುತ್ತೆ, R1 ಆಗುತ್ತೆ. ಸಿಮಿಲರ್ಲಿ ಎರಡನೇ ಈಕ್ವೇಶನ್ ಏನಿದೆ, A ಈಸ್ ಈಕ್ವಲ್ಸ್ ಟು R1 Q2 ಪ್ಲಸ್ R2. ಎರಡನೇ ಈಕ್ವೇಶನ್ A is equal to R1 into Q2 plus R2. ಬಟ್ ಆಲ್ರೆಡಿ ನಮಗೇನು ಗೊತ್ತು, C divides A and C divides R1. ಇಲ್ಲಿ C divides A ಅಂತ ಗೊತ್ತು, ಸಿಂಪ್ಲಿಫೈ ಮಾಡಿದಾಗ C divides R1 ಅಂತ ಹೇಳಿ ಬಂದಿದೆ. ಸೊ ಅವೆರಡನ್ನು ಕೂಡ ಕಂಬೈನ್ ಮಾಡಿ ಇದೇ ರೀತಿ ಸಿಂಪ್ಲಿಫೈ ಮಾಡ್ತು ಅಂದರೆ C divides ಏನಾಗಿರುತ್ತೆ, R2 ಆಗಿರುತ್ತೆ. C divides R2 ಆಗಿರುತ್ತೆ. ಯಾಕೆ ಅಂದರೆ C divides R1, which implies that C divides RQ2. R1 into Q2ನ ಡಿವೈಡ್ ಮಾಡಿರುತ್ತೆ. C divides A,
ಅವೆರಡು ಡಿಫರೆನ್ಸ್ ಸಿ ಡಿವೈಡ್ಸ್ ಎ ಮೈನಸ್ ಆರ್ ಒನ್ ಇಂಟು ಕ್ಯೂ ಟು ಆಗೋದ್ರಿಂದ ಸಿ ಡಿವೈಡ್ಸ್ ಏನಾಗುತ್ತೆ ಆರ್ ಟು ಆಗುತ್ತೆ. ಸಿ ಡಿವೈಡ್ಸ್ ಆರ್ ಟು ಆಗುತ್ತೆ. ಅದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದೇ ರೀತಿ ಏನಾಗುತ್ತೆ ಕಂಟಿನ್ಯೂ ಆಗುತ್ತೆ. ವಿಚ್ ಇಂಪ್ಲೈಸ್ ದಟ್ ಸಿ ಡಿವೈಡ್ಸ್ ಆರ್ ತ್ರೀ and so on. C divides Rn. C divides Rn. ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಿದ್ದೀನಿ. ನೆಕ್ಸ್ಟ್ ಲೆಟ್ ಅಥವಾ ಇಫ್ ಡಿ ಈಸ್ ಈಕ್ವಲ್ಸ್ ಟು ಎ ಕಮ ಬಿ. ಡಿ ಈಸ್ ಈಕ್ವಲ್ಸ್ ಟು ಎ ಕಮ ಬಿ. ಡಿ ಈಸ್ ಈಕ್ವಲ್ ಟು ಎ ಕಮ ಬಿ ಈಸ್ ನಥಿಂಗ್ ಬಟ್ ಎ ಮತ್ತೆ ಬಿಗೆ ಜಿ ಸಿ ಡಿ ಯಾವುದು ಅಂತೇಳಿ ಡಿ ಅಂತೇಳಿ. ಜಿ ಸಿ ಡಿ ಆಫ್ ಡಿ. But a comma b is nothing but a comma r1 because they have the common divisor. They have the common divisor. A ಮತ್ತೆ b common divisor c ಆಗಿದ್ದಾಗ c divides a and r1 ಆಗೋದ್ರಿಂದ the common divisor of a and r1 ಕೂಡ ಆಗಿರುತ್ತೆ. But a GCD of a comma r1 is equals to r1 comma r2 and so on. ಕೊನೆಯಲ್ಲಿ ಯಾವ ತರ ಬರುತ್ತೆ ಅಂದ್ರೆ that is rn minus 1 comma rn. ಸೊ ಇಲ್ಲಿ ಪ್ರತಿಯೊಂದರಲ್ಲೂ ಕೂಡ ಮೊದಲು ನಾನೇನು ತಗೊಂಡೆ ಸಿ ಈಸ್ ದಿ ಎ ಕಾಮ ಬಿ ಕಾಮನ್ ಡಿವೈಸರ್ ಅಂತ ತಗೊಂಡೆ. ಅದರಿಂದ ನಮಗೆ ಸಿ ಡಿವೈಡ್ಸ್ r1 ಅಂತ ಬಂತು. ಅದೇ ರೀತಿ ನಾನು ಇಲ್ಲಿ ಎರಡನೇ ಕಂಡೀಷನ್ ಅಲ್ಲಿ ಸಿ ಇಸ್ ದಿ ಕಾಮನ್ ಡಿವೈಸರ್ ಆಫ್ ಎ ಕಾಮ r1 ಅಂತ ತಗೊಂಡೆ. ಅದಾದ ನಂತರ r2 ಡಿವೈಡ್ ಆಗುತ್ತೆ ಅಂತ ಬಂತು. ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಬಂದ್ರೆ ಡಿ ತಗೊಂಡಿರೋದ್ರಿಂದ ಡಿ ಕೂಡ ಎಲ್ಲದಕ್ಕೂ ಏನಾಗಿರುತ್ತೆ ಜಿ ಸಿ ಡಿ ಆಗಿರುತ್ತೆ. ವಿಚ್ ಇಂಪ್ಲೈಸ್ ದಟ್ ಸಾರಿ ಅದಕ್ಕಿಂತ ಮುಂಚೆ ಒಂದು ಲೈನ್ ಬರುತ್ತೆ. So last equation we have Rn minus 1 is equals to Rn into Qn plus 1. Rn minus 1 is equals to Rn into Q1. It is the last equation which implies that GCD of Rn minus 1 comma Rn is equals to Rn. GCD of Rn minus 1 comma Rn is equals to Rn. ಯಾಕೆಂದ್ರೆ Rn minus 1 is a multiple of Rn. Rn minus 1 multiple of Rn ಆಗಿರೋದ್ರಿಂದ GCD of these two are equals to Rn ಆಗಿರುತ್ತೆ. Which implies that D is equals to Rn minus 1 comma Rn. ಇಲ್ಲಿ ತಗೊಂಡಿರುವಂತ ಲಾಸ್ಟ್ ಕಂಡೀಷನ್ which is equals to Rn. Which is equals to Rn. So GCD of the any two elements or any two integer is the nth remainder of the successive division. So GCD of any two integer is a nth remainder of successive division ಅಂತೇಳಿ ಹೋಗುತ್ತೆ. Then again B is equals to AQ1 plus R1 ಮೊದಲನೇ equation which implies that R1 is equal to B minus AQ1. B minus AQ1. This one can be written as A into minus Q1 plus B into 1. A into minus Q1 plus B into 1 ಅಂತೇಳಿ. ಎರಡನೇ equation ತಗೊಂಡ್ರೆ A is equal to R1 into Q2 plus R2 which implies that R2 is equals to A minus R1 into Q2 which is equals to A minus R1 ವ್ಯಾಲ್ಯೂ ನಮಗೆ ಮೇಲ್ಗಡೆ ಈಕ್ವೇಶನ್ ಅಲ್ಲಿ ಬಂದಿದೆಯಲ್ಲ ಅದನ್ನ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ದಟ್ ಈಸ್ A into minus Q1 plus B into 1. B into 1 into Q2 ಆಗುತ್ತೆ.
ಸೊ Q2 ಇಂದ ಮೊದಲು ಮಲ್ಟಿಪ್ಲಿಕೇಶನ್ ಮಾಡ್ಕೋತೀನಿ. A ಮೈನಸ್ A ಇಂಟು Q1 ಇಂಟು Q2 ಮೈನಸ್ ಆಗಿ ಇಟ್ಕೋತೀನಿ ಪ್ಲಸ್ B ಇಂಟು 1 ಇಂಟು Q2 ಈಸ್ Q2 which is equals to A minus minus into minus plus A into Q1 Q2 minus into plus is minus B into Q2 that is equals to A times of Q1 into Q2 plus 1 minus plus B into minus Q2. ಅಂದರೆ ಮೊದಲನೇ ರಿಮೈಂಡರ್ನು ಕೂಡ AS ಪ್ಲಸ್ BT ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ವಿ. ಎರಡನೇ ರಿಮೈಂಡರ್ ಕೂಡ AS ಪ್ಲಸ್ BT ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ವಿ. ಅದೇ ರೀತಿ ಕಂಟಿನ್ಯೂಯಸ್ ಆಗಿ ಈ ಪ್ರೊಸೀಜರ್ನ ಕಂಟಿನ್ಯೂ ಮಾಡಿದರೆ continue this process we get Rn is equals to AS plus BT. ಸೊ ಯಾವುದೋ ಒಂದು ಸ್ಟೇಜಲ್ಲಿ Rn is equal to AS plus BT ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ. This is the procedure behind the expressing Rn is equal to a linear combination of A and S. A and S. ಸೊ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದೆಯಾ? ಸೊ ಈ ಪ್ರೊಸೀಜರ್ ಇಲ್ಲಿವರೆಗೂ ಏನು ಪ್ರೊಸೀಜರ್ ಹೇಳಿದೆ ಆ ಪ್ರೊಸೀಜರ್ನ ನಾವೇನಂತ ಕರಿತೀವಿ ಅಂದರೆ ಯೂಕ್ಲಿಡಿಯನ್ ಆಲ್ಗರಿಥಮ್ ಅಂತೇಳಿ ಕರಿತೀವಿ. ಈ ಪ್ರೊಸೀಜರ್ನ ಯೂಸ್ ಮಾಡಿ ನಾವು D is a linear combination of A and B ಅಂತೇಳಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ನೋಡೋಣ. Find the GCD of 216 and 360 and express it as a linear combination of these two integers. So this is what commonly asking question. Almost all ಈ ಕ್ವಶನ್ ಪದೇ ಪದೇ ರಿಪೀಟ್ ಆಯ್ತಾ ಇರುತ್ತೆ, ಬಟ್ ನಂಬರ್ಸ್ಗಳು ಏನಾಗಿರುತ್ತೆ ಚೇಂಜ್ ಆಗಿರುತ್ತೆ ಅಷ್ಟೇ. ಸೊ ಲೆಟ್ಸ್ ಸಿ ದಿ ಸೊಲ್ಯೂಷನ್. ಸೊ ಮೊದಲನೇ ನಂಬರ್ನ ಎ ಅಂತ ತಗೋತೀನಿ 216, ಎರಡನೇ ನಂಬರ್ನ 360 ಅಂತ ತಗೋತೀನಿ. ಸರಿನಾ? ನೆಕ್ಸ್ಟ್ ಏನು ಮಾಡಬೇಕು? ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಎ ಡಿವಿಷನ್ ಟೇಬಲ್ ದಟ್ ಈಸ್ 216 and 360. ಟೂ ಕಾಲಮ್ ಡಿವಿಷನ್. ಸರಿನಾ? ಇದರಲ್ಲಿ ಲೀಸ್ಟ್ ನಂಬರ್ ಯಾವುದು? 360 and 216 ಅಲ್ಲಿ 216 is the least number. So 216 into 1s 216 ಆಗುತ್ತೆ. ಒನ್ ಟೈಮ್ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ ಅಂತೇಳಿ. ರಿಮೈಂಡರ್ ಇಸ್ 144. ರಿಮೈಂಡರ್ ಇಸ್ 144. ಸೊ 144 ಮತ್ತೆ 216ನ ಕಂಪೇರ್ ಮಾಡಿದರೆ 144 ಈಸ್ ದಿ ಲೀಸ್ಟ್ ನಂಬರ್. ಇದರಿಂದ ಇದನ್ನ ಡಿವೈಡ್ ಮಾಡ್ತೀನಿ. ಸೊ 1s 144. ರಿಮೈಂಡರ್ ಇಸ್ ಹೌ ಮಚ್? 72. ಸರಿನಾ? ಸೊ 72 ಮತ್ತೆ 144 ಕಂಪೇರ್ ಮಾಡಿದರೆ 72 ಇಸ್ ದಿ ಲೀಸ್ಟ್ ನಂಬರ್. 72 ಇಂದ ಇದನ್ನ ಡಿವೈಡ್ ಮಾಡ್ತೀನಿ. 72 2s 144. ರಿಮೈಂಡರ್ ಇಸ್ 0. ರಿಮೈಂಡರ್ ಇಸ್ 0. ಈ ರೀತಿ ನಾವು ಡಿವಿಷನ್ ಮಾಡಬೇಕಾದ್ರೆ ಲಾಸ್ಟ್ ಡಿವೈಸರ್ ಏನಿರುತ್ತೆ ದಟ್ ಒನ್ ಈಸ್ ಅವರ್ GCD. ಲಾಸ್ಟ್ ಡಿವೈಸರ್ ಯಾವುದಿರುತ್ತೆ ದಟ್ ಒನ್ ಈಸ್ ಅವರ್ GCD. Therefore, I take 216 316 is equals to 72. ಸರಿನಾ?
ಸೊ ಮೊದಲನೇ ನಾನು ಡಿವೈಡ್ ಮಾಡಿದ್ನಲ್ಲ ಅದನ್ನ ಆ ಕೂಡಲೇ ನೀವು ಕೂಡ ಡಿಫ್ರೆನ್ಶಿಯೇಟ್ ಅಥವಾ ಡಿವಿಷನ್ ಅಲ್ಗರಿಥಮ್ ಪ್ರಕಾರ ಬರ್ಕೊಂಡು ಹೋಗಿದ್ರೆ ಇನ್ನೂ ಅನುಕೂಲನೇ ಆಗ್ತಿತ್ತು. ನಾನು ಅದನ್ನ ಬರೆಯೋದು ಮರ್ತುಬಿಟ್ಟೆ. ಸೊ ಮೊದಲನೇದೇನೋ 216 ಇಂದ 360ನ ಡಿವೈಡ್ ಮಾಡಿದ್ದೀನಿ. ದಟ್ ಈಸ್ ಒನ್ಸ್. ದಟ್ ಈಸ್ 360 ಈಸ್ ಈಕ್ವಲ್ಸ್ ಟು 216 ಇಂಟು 1. ರಿಮೈಂಡರ್ ಎಷ್ಟು ಬಂದಿದೆ? 144 ಬಂದಿದೆ. ರಿಮೈಂಡರ್ ಎಷ್ಟು? 144. ಸೊ ಈ ರಿಮೈಂಡರ್ನ ನಾವು ಎಕ್ಸ್ಪ್ರೆಸ್ ಮಾಡ್ಕೋಬೇಕು. 144 ಈಸ್ ಈಕ್ವಲ್ಸ್ ಟು 360 ಮೈನಸ್ 216 ಇಂಟು 1. ಐ ಟೇಕ್ ದಿಸ್ ಆಸ್ ಈಕ್ವೇಶನ್ 1. ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಿ. ಸೊ ಎರಡನೇ ಡಿವಿಷನ್ ಯಾವ್ದ್ರಿಂದ ಆಗಿದೆ? 216 ಇಂದ ಆಗಿದೆ. ಸಾರಿ, ಎರಡನೇ ಡಿವಿಷನ್ 144 ಇಂದ 216ನ ಡಿವೈಡ್ ಮಾಡಿದ್ದೀನಿ. ದಟ್ ಈಸ್ 216 ಈಸ್ ಈಕ್ವಲ್ಸ್ ಟು 144 into 1 plus 72 is the remainder. So remainder 72 ಇರೋದ್ರಿಂದ 72 is equals to 216 minus 144. Equation 2. So next equation 72 ಇಂದ 144ನ ಡಿವೈಡ್ ಮಾಡಿರೋದು. ಸೊ ಯಾವ ರೀತಿ ಅದು ಈಕ್ವೇಶನ್? 144 is equals to 72 into 2 plus remainder is 0, which implies that ಅದಕ್ಕೆ ಯಾವುದೇ ರೀತಿ ಈಕ್ವೇಶನ್ ಬರ್ಕೋಬೇಕಾಗಿಲ್ಲ. 0 ರಿಮೈಂಡರ್ ಬಂದ ಕೂಡಲೇ ಸ್ಟಾಪ್ ಮಾಡಿ. ನೆಕ್ಸ್ಟ್, ಸೊ 72 ಈಸ್ ದಿ GCD ಆಗಿರೋದ್ರಿಂದ ಯಾವುದರಲ್ಲಿ 72 ಬಂದಿರುತ್ತೆ ಆ ಈಕ್ವೇಶನ್ ಕನ್ಸಿಡರ್ ಮಾಡಬೇಕು. ದಟ್ ಈಸ್ 72 ಈಸ್ ಈಕ್ವಲ್ ಟು 216 ಮೈನಸ್ 144 ಅಂತ ಹೇಳಿ ತಗೋತೀವಿ, ವಿಚ್ ಈಸ್ ಈಕ್ವಲ್ಸ್ ಟು. ಸೊ ಅದ್ರ ಮೇಲ್ಗಡೆ ಈಕ್ವೇಶನ್ ಅಲ್ಲಿ 144 ವ್ಯಾಲ್ಯೂ ಇದೆ, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ದಟ್ ಈಸ್ 216 ಮೈನಸ್ 144 ಅಂದ್ರೇನು? 360 ಮೈನಸ್ 216 ಅಂತ ಹೇಳಿ. 360 ಮೈನಸ್ 216 ಇಂಟು 1 ಇದ್ರೆ 1 ಇರೋದ್ರಿಂದ ಹಾಗೆ ಬರ್ಕೋತೀನಿ. 2 ಅಥವಾ 3 ಇತ್ತು ಅಂದ್ರೆ ಅದನ್ನ ಚೇಂಜ್ ಮಾಡಬೇಕಾಗುತ್ತೆ. ವಿಚ್ ಈಸ್ ಈಕ್ವಲ್ಸ್ ಟು 216 ಮೈನಸ್ 360 ಮೈನಸ್ ಇಂಟು ಮೈನಸ್ ಪ್ಲಸ್ 216, ವಿಚ್ ಈಸ್ ಈಕ್ವಲ್ಸ್ ಟು 216 ಇಂಟು 2 ಪ್ಲಸ್ 360 ಇಂಟು ಮೈನಸ್ 1. ಸೊ ಇಲ್ಲಿ ಮೈನಸ್ ಸೈನ್ ಬರೋದ್ರಿಂದ ಅಲ್ಲಿ ಮೈನಸ್ ತಗೋತೀನಿ, ವಿಚ್ ಇಂಪ್ಲೈಸ್ ದಟ್ 72 ಈಸ್ ಈಕ್ವಲ್ಸ್ ಟು 216 ಇಂಟು 2 ಪ್ಲಸ್ 360 ಇಂಟು ಮೈನಸ್ 1. A value and this one is the S value, this one is the B value, this one is the T value, this one is the D value. ಸೊ ಈ ತರ ಪ್ರಾಬ್ಲಮ್ನ ನೀವು SLC ನಲ್ಲೇ ಮಾಡಿರ್ತೀರಾ, ಅವುಗಳನ್ನ ಒಮ್ಮೆ ರೀಕಾಲ್ ಮಾಡ್ಕೊಳ್ಳಿ, ನಿಮಗೆ ನೆನಪಾಗತ್ತೆ. ಸರಿನಾ? ಸರಿನಾ? ಕೇಳಿಸ್ಕೊಂಡ್ರಿ ಅಲ್ವಾ? ಏನಾದ್ರು ಡೌಟ್ ಇದೆಯಾ ಇದರಲ್ಲಿ? ಡೌಟ್ ಇದ್ರೆ ನೋ ಸರ್. ಯಾವ್ದಾದ್ರು ಒಂದಷ್ಟು ಪ್ರಾಬ್ಲಮ್ಸ್ಗಳನ್ನ ಹೇಳಿ, ಅವನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡೋಣ ಅಂತ. ಈಗ ಈ ಮೆಥಡ್ ಅಲ್ಲಿ ನೀವು ಒಂದಷ್ಟು ಪ್ರಾಬ್ಲಮ್ನ ಮಾಡಿ. ದಟ್ ಈಸ್ ಮೇಲ್ಗಡೆ ಏನ್ ಬರ್ದಿದೆ ಅದೇ ರೀತಿ ಎ ವ್ಯಾಲ್ಯೂ ಮತ್ತೆ ಬಿ ವ್ಯಾಲ್ಯೂ ಕೊಡ್ತಾ ಹೋಗ್ತೀನಿ. ಎ ವ್ಯಾಲ್ಯೂ 21, ಬಿ ವ್ಯಾಲ್ಯೂ 35, ಎ ವ್ಯಾಲ್ಯೂ 22, ಬಿ ವ್ಯಾಲ್ಯೂ 19, A value 150 and B value 210, A value 1089 and B value 3087, A value 216 and B value 6125. Tackle one.
ಸಾಕು ಸರ್. Okay, done. We shall continue in next class. ಥ್ಯಾಂಕ್ ಯು ಸರ್. ಬರ್ಕೊಂಡಾಗಿರೋ ಪ್ರಾಬ್ಲಮ್ನ ಲಾಗೌಟ್ ಆಗ್ಬಿಡಿ. ಯಾರು ಇನ್ನೂ ಬರ್ಕೊತಾ ಇದ್ದೀರಾ ನಿಧಾನಕ್ಕೆ ಬರ್ಕೊಳ್ಳಿ. ಬರ್ಕೊಂಡಾಯ್ತಲ್ವಾ? ಸರ್ ಆಯ್ತು.